3 ಎಳ್ನೀರು ಕೊಡಿ. ಸದ್ಯ ಇವನ್ನ ಒಪ್ಸ್ಬಿಟ್ರಲ್ಲ. ಇವಳಿಗೆ ನಿನ್ ಕಂಡ್ರೆ ತುಂಬಾ ಇಷ್ಟ, ಆದ್ರೆ ಸಂದರ್ಭ ಆಗಿತ್ತು. ಲಿಸಾ ತುಂಬಾ ಒಳ್ಳೆ ಹುಡುಗಿ ಫಿಲಿಕ್ಸ್. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿ, ನಾನು ಇವಳನ್ನ ಚೆನ್ನಾಗಿ ನೋಡ್ಕೋತೀನಿ. ತುಂಬಾ ಆಡಂಬರವಾಗಿ ಮಾಡಕ್ಕಾಗಲ್ಲ ಇವಾಗಿನ ಪರಿಸ್ಥಿತಿ. ಇವಳನ್ನ ಈಗಲೇ ನನ್ನ ಜೊತೆ ಕಳ್ಸ್ಕೊಡಿ. ನೇರವಾಗಿ ಏರ್ಪೋರ್ಟ್ಗೆ ಹೋಗಿ ದುಬೈಗೆ ಹೋಗ್ತೀವಿ. ಅದು ಸ್ವಲ್ಪ ಓವರ್ ಅನ್ನಿಸ್ಲಿಲ್ವಾ? ಏನ್ ಕೊಟ್ರು ಸ್ವಲ್ಪ ಇಟ್ಟಿರ್ತಾಳೆ. ಅನು, ಹಾ ಇಲ್ಲಿದ್ಯಾ? ಚಿನ್ನು, ಇದನ್ ಸ್ವಲ್ಪ ಕೊಡಿ. ಇವತ್ತು ನಾವು ಹೊರಗಡೆ ಲಂಚ್ ತಿನ್ನೋದು. ಅದು ಕನ್ಫರ್ಮ್ ಹೊರಗಡೆನೆ. ಯಾರು ಬಂದ್ರು? ಹಾ, ನಾನಿಲ್ಲಿ ಇರುವಾಗ ಯಾವ ಗೆಸ್ಟನ್ನು ಮನೆಗೆ ಕರೆಯಲ್ಲ ಅಂದಿದ್ರಿ? ನಾನು ನೋಡ್ ಬರ್ತೀನಿ. ಆಹಾ, ವೆಲ್ಕಮ್ ವೆಲ್ಕಮ್. ಇದೇನು ಹೇಳ್ದೆ ಕೇಳ್ದೆ? ಲಿಸಾನ ಮತ್ತೆ ಈ ತರ ನೋಡೋದಕ್ಕೆ ಸಂತೋಷ. ನನ್ಗೂ ಸರ್. ಹೌದು ಹೌದು, ನನ್ ತಂಗಿ ಮದ್ವೆ ಆಗ್ತಾ ಇದ್ದಾಳೆ. ತುಂಬಾ ಒಳ್ಳೆ ವಿಷಯ. ವಿವರವಾಗಿ ನೀವು ಹೇಳೋದಕ್ಕಿಂತ ಮುಂಚೆ ನಾನೊಬ್ಬ ವ್ಯಕ್ತಿನ ಪರಿಚಯಿಸ್ತೀನಿ. ಅನು, ಬಾ. ಇದು ಯಾರಂತ ನಿಮಗ್ ಗೊತ್ತಾ? ನನಗೆ ಗೊತ್ತು, ನಿಮ್ ಮಗಳು ಅನುಪಮ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಿದ್ದಾಳೆ. ಎಕ್ಸಾಕ್ಟ್ಲಿ. ನಾಳೆ ವಾಪಸ್ ಹೋಗ್ತಾಳೆ. ಅನು ಇಲ್ಬಾ. ನಾನ್ ಯಾರು ಅಂತ ಗೊತ್ತಾ? ನಾ ಹೋದ್ಮೇಲೆ ಅಪ್ಪ ಹತ್ರ ಕೇಳು, ಹೇಳ್ತಾರೆ. ಇನ್ವಿಟೇಷನ್ ಪ್ರಿಂಟ್ ಆಗಿ ಬಂತು. ಮೊದಲು ಇನ್ವಿಟೇಷನ್ ನಿಮ್ಗೆ ಕೊಡ್ಬೇಕು ಅಂತ ಲಿಸಾ ಹೇಳಿದ್ಲು. ದೇವ್ರು ಕೊಟ್ಟಂಗೆ ಇರುತ್ತೆ ಅಂತ ನಾನು ಹೇಳ್ದೆ. ದೇವ್ರು ಕೊಡು. ನಂಗೆ ಆಶೀರ್ವಾದ ಮಾಡಿ ಸರ್. ಚೆನ್ನಾಗಿರಮ್ಮ. ಅನುನು ಕರ್ಕೊಂಡ್ ಬಂದ್ಬಿಡಿ. ಅನು ಪುಟ ಮರಿದೇ ಬರ್ಬೇಕು ಆಯ್ತಾ? ಓಕೆ ಸರ್, ಬಾಯ್. ಓಕೆ, ಬಾ. ಒಂದ್ ನಿಮಿಷ. ನಾಳಿದ್ದು ಮದುವೆ ಆಗಿ ಮಧು ಮಕ್ಕಳು ಊರಿಗೆ ಹೋಗೋಕ್ಕಿಂತ ಮುಂಚೆ 24 ಗಂಟೆ ಸೇವೆಯಾಗಿ ನನ್ನ ಕಾರ್ ನಿಮ್ ಸೇವೆಗಿರುತ್ತೆ. ಡಯನಾ, ನಮ್ ಸ್ಟುಡಿಯೋದಲ್ಲೂ ಎಲ್ರನ್ನೂ ಕರಿಬೇಕು. ನೇರವಾಗಿ ಅಲ್ಲೇ ಹೋಗ್ತಾ ಇದ್ದೀನಿ. ಓಕೆ ಫೈನ್, ಗುಡ್ ಲಕ್. ಹೋಗೋಣ ಅಪ್ಪ. ಇದೇನು ಸಾಜಿ, ಒಂದು ಅಡ್ವರ್ಟೈಸ್ಮೆಂಟಿಗೆ ಇಷ್ಟೊಂದು ಬಿಲ್ಲ? ಈ ಆ್ಯಡಲ್ಲಿ ನೋಡಿದ್ರೆ ನಡೆಸಿದವ್ರಿಗೆ ಕಾಸ್ಟ್ಯೂಮ್ಸೇ ಇಲ್ಲ. ಹೀರೋಯಿನ್ನು ಅವಳ 12 ಜನ ಫ್ರೆಂಡ್ಸು 7 ಸತಿ ಬಟ್ಟೆ ಚೇಂಜ್ ಮಾಡಿದ್ರು ಸರ್. ನಾನೇನ್ ಸರ್ ಮಾಡೋಕ್ಕಾಗುತ್ತೆ? ನಿನ್ನ ಇಟ್ಕೊಂಡ್ರೆ ಮುಗೀತು ಕತೆ. ಸರಿ, ನಾನು ಬೇರೆ ಯಾರಿಗೂ ಬಟ್ಟೆನೇ ಕೊಡೋದಿಲ್ಲ ನಾನು ಇನ್ನು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸರ್. ಮದುವೆ ಹುಡುಗಿನೇ, ಬಾ ಬಾ. ನಾವು ಇನ್ವೈಟ್ ಮಾಡಕ್ ನನಗೆ ಗೊತ್ತಿದೆಯಲ್ಲ. ಎಲ್ಲರೂ ಬರ್ಲೇಬೇಕು. ನನಗೆ ಕರೆಯೋದಕ್ಕೂ ಬೇರೆ ಯಾರೂ ಇಲ್ಲ. ಎಷ್ಟು ದಿವಸ ಮುಂಚೆ ನಾನು ಬರಬೇಕು ಅದನ್ನ ಮಾತ್ರ ಹೇಳು ನೀನು. ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ, ಯಾವ ತೊಂದರೆನೂ ಇಲ್ಲದೆ ಚೆನ್ನಾಗಿರ್ಬೇಕಮ್ಮ ನೀನು. ಯಾರು ಇಲ್ಲ ಅಂತ ಯೋಚನೆ ಮಾಡಬೇಡ, ನಾವೆಲ್ಲ ಇದ್ದೀವಿ. ಥ್ಯಾಂಕ್ ಯು ಸರ್. ಆ ವಾರಿಯ ಸಾರು ಕಿಶೋರು ಆ ಅಶೋಕ್ ಜೊತೆ ಕೆಳಗಡೆ ಎಲ್ಲೋ ಇದ್ದಾರೆ ಅನ್ಸುತ್ತೆ, ನೋಡ್ಬಿಡು. ಖಂಡಿತ. ಶಾಜಿ ಅಣ್ಣ, ನಾಳೆಲಿಂದ ಮದುವೆ ಮುಗಿಯೋವರೆಗೂ ನಾನು ಅಲ್ಲೇ ಇದ್ಬಿಡ್ತೀನಿ. ಹಾಗಾದ್ರೆ ಸರಿ, ನಾವು ಹೊರಡ್ತೀವಿ. ಥ್ಯಾಂಕ್ ಯು ಸರ್. ಅಣ್ಣ, ಅವ್ರ ಪಾಪ ಅಲ್ವಾ, ಅದಕ್ಕೆ ಹಂಗೆ ಹೇಳಿದೆ. ಅಯ್ಯೋ, ನನಗೆ ಶುಗರ್ ಅಂತ ಯಾರು ಹೇಳಿದ್ರು? ಸರ್ ಸರ್, ಬರೋ ಭಾನುವಾರ ನನ್ನ ತಂಗಿ ಮದ್ವೆ. ಓ, ನಾನು ಕರೆಯೋದಕ್ಕೂ ಬೇರೆ ಯಾರೂ ಇಲ್ಲ. ಖಂಡಿತ ಎಲ್ಲರೂ ಬರಲೇಬೇಕು. ತಗೊಳ್ಳಿ ಸರ್. ಮರಿದೇ ಬರ್ಬೇಕು. ಓಕೆ, ನಾವು 3 ಜನನು ಬರ್ತೀವಿ. ಓಕೆ ಸರ್. ಮತ್ತೆ ಏನ್ ಬೇಕಾದ್ರೂ ನೀವು ಆನಂದ್ ಹತ್ರ ಹೇಳಿ. ಏನ್ ಬೇಕಿದ್ರು ಸರಿ. ಥ್ಯಾಂಕ್ ಯು ಸರ್. ಓಕೆ, ಬಾಯ್. ಓಕೆ. ಎಲ್ಲರನ್ನೂ ಇನ್ವೈಟ್ ಮಾಡಾಯ್ತು, ಇಬ್ರನ್ ಬಿಟ್ಟು. ಅದ್ಯಾರಕ್ಕ? ಲೂಸು ಅಪ್ಪ ಅಮ್ಮನ. ಅಪ್ಪ, ಅಮ್ಮ, ಮಕ್ಕಳೇ ಬಾ.
ಕಲ್ಯಾಣ ಪತ್ರಿಕೆ ಪ್ರಿಂಟ್ ಆಗಿ ಬಂತು, ಅದಕ್ಕೆ ನಿಮ್ಮಿಬ್ರಿಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಇನ್ಮೇಲೆ ಜೀವನದಲ್ಲಿ ಆ ವಿಷಯನ ಮತ್ತೆ ಕೈಯಲ್ಲಿ ಮುಟ್ಟಲ್ಲಮ್ಮ. ನನಗೆ ಗೊತ್ತು ಅಪ್ಪ, ಆದ್ರೆ ಇದನ್ನ ಫುಲ್ ಮುಗಿಸ್ಬೇಕು. ಫಾದರ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಮದ್ವೆಗೆ ಬರೀ ನೀವಿಬ್ರೇನಾ? ಅದೆಲ್ಲ ನೆನೆಸ್ಕೊಂಡು ನೀವು ಯೋಚನೆ ಮಾಡಬೇಡಿ. ನಿಮ್ಮ ಆಶೀರ್ವಾದ ಮಾತ್ರ ಇದ್ರೆ ಸಾಕು. ಮದ್ವೆ ದಿನ ಚರ್ಚಿಗೆ ಬಂದ್ಬಿಡಿ. ಮುಗ್ದಿದ ತಕ್ಷಣ ಕರ್ಕೊಂಬಂದ್ ಬಿಟ್ಬಿಡ್ತೀನಿ. ಆ ಹಳೆ ನೆನಪುಗಳು ಯಾವತ್ತೂ ಬರಬಾರ್ದು. ನಮ್ಗೆ ನೀವು ನಮ್ ಜೊತೆ ಇರ್ಬೇಕಂತಾನೆ ಆಸೆ. ನೀ ಒಬ್ಳೆ ಹೋಗ್ತೀಯಾ? ಯೋಚನೆ ಮಾಡಬೇಡಿ ಅಮ್ಮ, ಎಲ್ಲ ನಾನು ನೋಡ್ಕೊಂತೀನಿ. ನಾನಿದ್ದೀನಿ, ಹೋಗ್ ಬರ್ತೀನಮ್ಮ. ಸರಿ, ಹೋಗ್ಬರ್ತೀನಿ ಅಪ್ಪ. ಇಬ್ರು ಆರೋಗ್ಯ ನೋಡ್ಕೊಳ್ಳಿ. ನಾವ್ ಹೊರಡ್ತೀವಿ. ಬರ್ತೀನಮ್ಮ. ಸರಿ, ಬಾಲಿಸಾ. ನನ್ ಮಕ್ಳಿಗೋಸ್ಕರ ನಾ ಬದ್ಲಾಗ್ಲೇಬೇಕು. ಇವಾಗ ಹೇಗಿದ್ದಾರೆ ನಿಮ್ಮ ಅಪ್ಪ ಅಮ್ಮ? ತುಂಬಾ ಬದಲಾಗಿದ್ದಾರೆ. ಥ್ಯಾಂಕ್ ಯು ಫಾದರ್. ಈ ಕಾಲದಲ್ಲಿ ತುಂಬ ಕೆಟ್ಟದಾಗಿರೋನೇ ಈ ಕುಡಿಯುವಂಥ ಅಭ್ಯಾಸ ಇರೋವಂಥದ್ದು. ಅನ್ಫಾರ್ಚುನೇಟ್ ಆಗಿ ಈಗಿನ ಕಾಲದಲ್ಲಿ ಹುಡುಗಿರು ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಲವು ವಿಷಯಗಳನ್ನ ಮರಿಬೇಕು ಅಂತಲೇ ಫಾದರ್ ನಾವು ಈ ಥರ ಕುಡಿತಾ ಇದ್ದೀವಿ ಅಂತ ಕೆಲವು ಹೆಣ್ಮಕ್ಳು ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ನೀವು ಇದನ್ನೆಲ್ಲ ಯೋಚನೆ ಕೂಡ ಮಾಡಬಾರ್ದು. ಥ್ಯಾಂಕ್ ಯು ಸೋ ಮಚ್ ಫಾದರ್. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಬಾ. ಎಲ್ಲ ಕೆಲಸನೂ ಮುಗೀತು. ಒಂದೇ ಒಂದು ಕಾರ್ಡು ಫಿಲಿಕ್ಸ್ಗೆ ತೋರಿಸ್ಬೇಕು. ಅದನ್ನ ನಾಳೆ ನೋಡ್ಕೊಳ್ಳೋಣ. ಹೌದಾ, ಬರ್ತೀನಿ. ಏನಾಯ್ತಕ್ಕ? ಗುರುಜಿ ಈಗಲೇ ಬರಕ್ ಹೇಳಿದ್ದಾರೆ. ಇಬ್ರ ಮಧ್ಯೆ ಏನಾದ್ರೂ? ಹೋಗೆ ಲೂಸು, ನಿನಗೆ ಬೇರೆ ಕೆಲ್ಸನೇ ಇಲ್ವಾ? ಇದಕ್ಕಿಂತ ಬೇರೆ ಕೆಲಸ ಏನಿದೆ? ನನ್ನ ಕೈಲಿ. ಬೇಗ ಬಾ, ತುಂಬಾ ಕೆಲಸ ಇದೆ. ಸ್ವಲ್ಪ ಗೋಲ್ಡ್, ಸ್ವಲ್ಪ ಕ್ಯಾಶ್. ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅಂತ ಅನ್ಕೊಂಡು ಮಾಡಿದ್ದೀನಿ. ಇದು ಕಾರ್ತಿಕನ ಮನೆ ಆಗಿರೋದ್ರಿಂದ ಬೇರ್ದಿರೋ ತೊಂದರೆ ಆಗಬಾರ್ದು ಅಂತ ನಾನಿಲ್ಲಿ ಬರ್ತಾ ಇಲ್ಲ ಅಷ್ಟೇ. ತಗೊಳ್ಳಿ. ಅದು ಏನು ತೊಂದರೆ ಇಲ್ಲ, ನಾವು ಲೆಕ್ಕ ಇಡೋಣ ಅಷ್ಟೇ. ಲಿಸಾ, ನಿಮ್ಮ ಅಕ್ಕ ಮಾತ್ರ ಒಳ್ಳೆ ಲೆಕ್ಕದ ಮಾಸ್ಟರ್ ಆಗಿಬಿಟ್ಟಿದ್ದಾಳೆ. ಕುಡಿಯಕ್ಕೇನಾದ್ರೂ ತಗೋತೀರಾ? ಕಾಫಿ. ಇದನ್ನ ನೀವಾಗೆ ಹಾಕ್ಬೇಕು. ನನಗೂ ಒಂದು ಕಪ್ ಕೊಡಿ. ಅಲ್ಲಿ ಹೋಗಿ ಮಾಡಿ. ಕಿಚನ್ನಲ್ಲಿ ಏನಾದ್ರೂ ಕೊರತೆ ಇದ್ರೆ ನನ್ಗೆ ಹೇಳಿ. ಇದು ನಿಮ್ಮನೇನು ತಿಳ್ಕೊಳ್ಳಿ. ಸರ್, ನಿಮ್ಗೆ ನನ್ನ ಅಕ್ಕ ಇಷ್ಟನಾ? ಇಷ್ಟ ಅಂತ ಹೇಳಕ್ಕಾಗಲ್ಲ. ಒಂದು ರೀತಿ ಗೌರವ ತುಂಬಿರುವಂಥ ಪ್ರೀತಿ ಅಂತ ನಾನು ಹೇಳ್ಬೋದು. ಅಕ್ಕಂಗೆ ಇದುವರೆಗೂ ನಾನೇನು ಅವ್ರಿಗೆ ಹೇಳಿಲ್ಲ, ಆದರೆ ಸ್ವಲ್ಪ ಚಿಕ್ಕ ಸೂಚನೆಗಳಿದೆ. ವಿಷಯಗಳು ನನಗೆ ಅರ್ಥ ಆಗತ್ತೆ. ಮನಸ್ಸು ಬಿಚ್ಚಿ ನನಗೆ ಹೇಳಕ್ಕೆ ಸ್ವಲ್ಪ ಮುಜುಗರ. ಇದು ಸಾಕು ಸರ್, ಬೇರೆ ವಿಷಯ ನಾನು ನೋಡ್ಕೋತೀನಿ. ಈ ವಿಷಯನ ಮದುವೆ ಮುಗಿಯೋವರೆಗೂ ಹೇಳೋದು ಬೇಡ. ತಾಳ್ಮೆಯಿಂದಿರೋಣ. ನೀನು ಮದುವೆ ಬಗ್ಗೆ ಮಾತಾಡುವಾಗ ನನಗೆ ಸ್ವಲ್ಪ ಭಯ ಆಗಿತ್ತು. ಈ ಫೀಲ್ಡ್ನಲ್ಲಿ ಇರೋ ಹುಡುಗಿರನ್ನು ಯಾರು ಮದುವೆ ಆಗ್ತಾರಂತ. ಆದರೆ ಗುರೂಜಿ ನಿನ್ ಬಳಿ ನಡ್ಕೊಳ್ಳೋ ವಿಧ ನೋಡ್ಮೇಲೆ ಆ ಭಯ ಹೋಯ್ತು. ಎಲ್ಲಾನು ಒಂದು ಪ್ರೊಫೆಷನ್ನೇ. ನಾವೇ ನಮ್ಮನ್ನು ಕಾಪಾಡ್ಕೋಬೇಕು, ಮುಖ್ಯವಾಗಿ ಹೆಣ್ಮಕ್ಳು. ಮೊದಲೆಲ್ಲ ಮದುವೆ ಬಗ್ಗೆ ಯೋಚನೆ ಮಾಡುವಾಗ ನನಗೆ ಒಂದು ಮಗು ಸಾಕಂತ ಅನ್ಕೊಂತಿದ್ದೆ. ಆದರೆ ಈಗ ನನಗೆ 2 ಮಕ್ಕಳು ಬೇಕು. ಒಬ್ರಿಗೊಬ್ರು ಆಸರೆ ಆಗಿರ್ತಾರೆ ಅಲ್ವಾ ಅಕ್ಕ? ಜೊತೆಲಿ ಹುಟ್ಟೋರ್ ಬೇಕು, ಅದ್ರ ಸಮ ಏನೂ ಇಲ್ಲ. ಯಾರಕ್ಕ? ಸ್ಟುಡಿಯೋಯಿಂದ ಸರ್. ಹೆಲೋ ಸರ್. ಓಕೆ, ಹೋ ಶ್ಯೂರ್, ಬರ್ತೀನಿ. ಓಕೆ, ಬಾಯ್. ಏನಕ್ಕ? ನಾಳೆ ಸ್ಟುಡಿಯೋ ಹತ್ರ ಹೋಗ್ಬೇಕು. ಯಾವ್ದಾದ್ರು ಹೊಸ ಕೆಲಸ ಬಂದಿತ್ತಾ? ಹಾಗೇನು ಚಾನ್ಸ್ ಇಲ್ಲ. ಇದ್ದಿದ್ರೆ ಹೇಳ್ತಿದ್ರಲ್ಲ. ಮದ್ವೆಗ್ ಮುಂಚೆ ಏನಾದ್ರೂ ಪ್ರೆಸೆಂಟೇಷನ್ಗಿರ್ಬಹುದು. ನಮ್ಗಂತ ಯಾರೂ ಇಲ್ಲ ಅನ್ಕೊಂಡೆ, ಆದ್ರೆ ಈಗ ತುಂಬಾ ಜನ ಇದ್ದಾರಲ್ಲಕ್ಕ. ನೀನ್ ತುಂಬಾ ಅದೃಷ್ಟವಂತೆ. ದೇವ್ರು ನಿನ್ನ ಕೈ ಬಿಡಲ್ಲ.